ಶಾಲೆಯಲ್ಲಿ ನಡೆದಂತಹ ಒಂದು ಶಾಲಾ ವಾರ್ಷಿಕೋತ್ಸವ. ಅದು ವಿದ್ಯಾ ರತ್ನೋತ್ಸವ 2026. ನಮ್ಮ ಶಾಲೆ ಹೆಸರು ವಿದ್ಯಾರತ್ನ ಇಂಟರ್ನ್ಯಾಷನಲ್ ಸ್ಕೂಲ್ ಶಿವಗಂಗಾ. ಸೊ ಅದರಿಂದ ನಾವು ಏನಂತ ಹೆಸರಿಟ್ಟಿದ್ದೀವಿ, ವಿದ್ಯಾರತ್ನೋತ್ಸವ ಅಂತ ಇಟ್ಟಿದ್ದೀವಿ. ನಾನು ಇಷ್ಟರ ಮಟ್ಟಿಗೆ ಇಷ್ಟೊಂದು ಚೆನ್ನಾಗಾಗುತ್ತೆ ಫಂಕ್ಷನ್ನು, ಇಷ್ಟು ಗ್ರ್ಯಾಂಡಾಗಿ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ತುಂಬಾ ಚೆನ್ನಾಗಾಯಿತು. ನಾನು ಇದು ನನ್ನ ಫಸ್ಟ್ ಇಯರ್ ಆಗಿರೋದ್ರಿಂದ ಫುಲ್ ಎಕ್ಸೈಟ್ಮೆಂಟ್ ಜಾಸ್ತಿ ಇತ್ತು. ತುಂಬ ಎಕ್ಸೈಟೆಡ್ ಆಗಿದ್ದೆ ಮತ್ತು ಒಂದು ಕ್ಯೂರಿಯಾಸಿಟಿ ಇತ್ತು. ಬಟ್ ಇಷ್ಟು ಚೆನ್ನಾಗಾಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ತುಂಬ ಚೆನ್ನಾಗಿತ್ತು. ಪ್ರತಿಯೊಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಕೂಡ ತುಂಬಾ ಚೆನ್ನಾಗಿ ಮೂಡಿಬಂತು. ನಾನು ಮಕ್ಕಳು ಮರಿಬೋದು ಸ್ಟೆಪ್ಸ್ನ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ಇಲ್ಲ, ಮಕ್ಕಳು ತುಂಬ ಚೆನ್ನಾಗಿ ಮಾಡಿದರು. ಒಂದೊಂದು ಡ್ಯಾನ್ಸ್ ಪರ್ಫಾರ್ಮೆನ್ಸೂ ನನಗನ್ಸಿದ್ದು ನಾನು ಏನಾದರೂ ರಿಯಾಲಿಟಿ ಶೋನಲ್ಲಿ ನೋಡ್ತಿದ್ದೀನ, ಟ್ರೈನ್ಡ್ ಡ್ಯಾನ್ಸರ್ಸ್ ಮಾಡೋ ರೀತಿಲೇ ಮಾಡಿದರು ಮಕ್ಕಳು. ನನಗೆ ಖುಷಿ ಆಯಿತು. ನಾವೇನೋ ಡ್ಯಾನ್ಸಿಂಗ್ ಸ್ಟಾರ್ಸು ಟಿ ವಿಲಿ ಕುತ್ಕೊಂಡು ನೋಡ್ತೀವೋ ಅದೇ ಥರನೇ ಮಕ್ಕಳು ಅವರು ಪರ್ಫಾರ್ಮೆನ್ಸನ್ನು ಕೊಟ್ಟಿದ್ದರು. ತುಂಬಾ ಖುಷಿ ಆಯಿತು ನನಗೆ. ಮತ್ತು ಪೇರೆಂಟ್ಸ್ ಕೂಡ ಅದೇ ರೀತಿಯೇ ಸಪೋರ್ಟಿವ್ ಆಗಿದ್ದರು. ನಾನು ಅಂದ್ಕೊಂಡ್ವಿ ಒಂದು ನೈಟು 11:30 ಹಂಗೆಲ್ಲ ಪ್ರೋಗ್ರಾಮ್ ಕಂಪ್ಲೀಟ್ ಆಗಿಬಿಡತ್ತೆ ಅಂತ. ಬಟ್ ಲಿಟ್ರಲಿ ಇದು ಮಧ್ಯರಾತ್ರಿ 1:30-2 ಗಂಟೆವರೆಗೂ ತೊಗೊಂಡೋಗ್ಬಿಡ್ತು. ಏನಿಲ್ಲ ಅಂದರೂ ಒಂದು 28 ಸಾಂಗ್ಸ್ ಇತ್ತು. ಒಂದೊಂದು ಸಾಂಗು 9 to 10 ಮಿನಿಟ್ಸ್ ಮಾಡಿಸಿದ್ರು. ಒಂದೊಂದು ಡ್ಯಾನ್ಸೂ ಮಿಸ್ ಮಾಡ್ಕೊಂಡವರು ನಿಜವಾಗ್ಲೂ ಅನ್ಲಕ್ಕಿ ಅಂತಲೇ ಹೇಳ್ಬೋದು. ನಾನು ಇದನ್ನು ಆಟ್ಲಿ ಹೇಳ್ತಾ ಇದ್ದೀನಿ, ಏನೋ ನನ್ನ ಮಕ್ಕಳು ಡ್ಯಾನ್ಸು ಅಥವಾ ನಮ್ಮ ಸ್ಕೂಲ್ ಅಂತ ಹೇಳ್ತಿಲ್ಲ. ನಿಜವಾಗ್ಲೂ ನೀವು ಒಂದೊಂದು ವೀಡಿಯೋನು ನೋಡಿದರೆ, ಡ್ಯಾನ್ಸ್ ವೀಡಿಯೋ ನಾನು ಅಪ್ಲೋಡ್ ಮಾಡ್ತೀನಿ, ಒಂದೊಂದು ವೀಡಿಯೋನು ಹೇಗಿತ್ತು ಅಂದರೆ ಒಳ್ಳೆ ಟ್ರೈನ್ಡ್ ಡ್ಯಾನ್ಸರ್ಸು, ಈ ಡ್ಯಾನ್ಸಿಂಗ್ ಸ್ಟಾರ್ಸ್ ಏನು ಡ್ಯಾನ್ಸಿಂಗ್ ರಿಯಾಲಿಟಿ ಶೋಗಳು ಬರುತ್ತೆ ಅಲ್ಲಿ ಯಾವ ರೀತಿ ಮಾಡ್ತಾರೋ ಅದೇ ರೀತಿಯೇ ಮಾಡಿದರು. ಅವರ ಪ್ರಾಪರ್ಟೀಸ್ ಆಗಿರ್ಬೋದು, ಕಾಸ್ಟ್ಯೂಮ್ಸ್ ಅಂತೂ ನಾನು ಅಂದ್ಕೊಂಡೇ ಇರಲಿಲ್ಲ ಇಷ್ಟು ಚೆನ್ನಾಗಿರ್ತವೆ ಅಂತ. ಕಾಸ್ಟ್ಯೂಮ್ಸ್ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಿದ್ವು. ಅದಕ್ಕಿಂತ ಮುಂಚೆನೇ ನಮಗೆ ಒಂದು ದಿನ ಮುಂಚೆ ನಮಗೆ ಕಾಸ್ಟ್ಯೂಮ್ಸ್ನ ಕೊಟ್ಟಿದ್ದರು, ಹಾಕಿ ಚೆಕ್ ಮಾಡಿ ಹೇಳಿ ಅಂತ. ನಾನು ಹಿಂದಿನ ದಿನ ತೊಗೊಂಡು ಹಾಕ್ದೆ. ಸ್ವಲ್ಪ ಲೂಸ್ ಅನ್ನೋ ಥರ ಹಂಗೆ ಲೂಸ್ ಫಿಟ್ಟಿಂಗೇ ಇತ್ತು. ಆಮೇಲೆ ಅವರು ಬಂದು ಹೇಳೋದ್ರು, ಜಸ್ಟ್ ಸೇಫ್ಟಿ ಪಿನ್ಸಲ್ಲಿ ನೀವು ಸರಿ ಮಾಡಿದ್ರೆ ಸರಿ ಹೋಗುತ್ತೆ ಅದು ಅಂತ. ಬಟ್ ನನಗೆ ಒಂದು ಡೌಟ್ ಇತ್ತು, ಆ ಸ್ಟೇಜ್ ಮೇಲೆ ನಿಜವಾಗ್ಲೂ ಚೆನ್ನಾಗಿ ಕಾಣಿಸುತ್ತಾ, ಏನಾದರೂ ಈಡಬಳ ಅನ್ನೋ ಥರ ಏನಾದರೂ ಲೂಸ್ ಅನ್ನೋ ಥರ ಕಾಣಿಸುತ್ತಾ, ಚೆನ್ನಾಗಿ ಕಾಣಿಸಲ್ವಾ, ಪೇರೆಂಟ್ಸಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗದೇ ಇರ್ಬೋದು, ಹೀಗೆಲ್ಲ ನನಗೆ ಡೌಟ್ಸ್ ಇತ್ತು. ಜಾಸ್ತಿ ನನಗೆ ಟೆನ್ಷನ್ನೇ ಜಾಸ್ತಿ ಇತ್ತು, ಚೆನ್ನಾಗಿ ಬರುತ್ತೋ ಇಲ್ವೋ, ಚೆನ್ನಾಗಿ ಕಾಣಿಸ್ತಾರೋ ಇಲ್ವೋ ಅನ್ನೋ ಥರ. ಬಟ್ ಸ್ಟೇಜ್ ಮೇಲೆ ಹೋಗಿ ನಿಂತಾಗ ಪ್ರತಿಯೊಂದು ಮಕ್ಕಳ ಕಾಸ್ಟ್ಯೂಮ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ರು ಅಂದರೆ ನನಗಂತೂ ಎಲ್ಲ ಕಾಸ್ಟ್ಯೂಮ್ಸ್ ನಾನು ಒಂದು ಸತಿ ಆ ಥರ ವೇರ್ ಮಾಡಬೇಕಿತ್ತಲ್ಲ ಅನ್ನಿಸ್ತಿತ್ತು. ಚೆನ್ನಾಗಿ ಕಾಣಿಸ್ತಿದ್ರು, ಪ್ರತಿಯೊಂದು ಡ್ರೆಸ್ಗಳು ಚೆನ್ನಾಗಿದ್ವು. ಮತ್ತು ನಾನು ನೆಕ್ಸ್ಟ್ ಡೇ ನಾವೇನು ಹೋದ್ವಿ, ನೆಕ್ಸ್ಟ್ ಡೇ ನಾವು ಹೋಗಿದ್ದಿನ ರಾಧಾಕೃಷ್ಣನ್ ಡ್ರೆಸ್ ಇನ್ನೂ ಬಂದಿರಲಿಲ್ಲ. ರಾಧಾಕೃಷ್ಣನ್ ಡ್ರೆಸ್ ಅಂತೂ ತುಂಬ ಚೆನ್ನಾಗಿತ್ತು. ಮತ್ತು ವಿತ್ ಕಾಸ್ಟ್ಯೂಮ್ಸ್ ಕೂಡ ಅವರು ಪ್ರಾಕ್ಟೀಸ್ ಮಾಡಿಸಿದ್ರು. ಬಿಕಾಸ್ ಕಾಸ್ಟ್ಯೂಮ್ ಹಾಕ್ಕೊಂಡಾಗ ಕೆಲವೊಂದು ಮಕ್ಕಳಿಗೆ ಅನ್ಕಂಫರ್ಟಬಲ್ ಫೀಲ್ ಆಗಿಬಿಡುತ್ತೆ. ಹಾಗಾಗಿ ಕಾಸ್ಟ್ಯೂಮ್ಸ್ನ ಕೂಡ ಹಾಕ್ಸ್ಬಿಟ್ಟು ಡ್ಯಾನ್ಸ್ ಮಾಡಿ ಪ್ರಾಕ್ಟೀಸ್ ಮಾಡಿಸಿದ್ರು. ಸೊ ಇಷ್ಟೆಲ್ಲ ಒಂದು ಫಂಕ್ಷನ್ನು ಸಕ್ಸಸ್ಫುಲ್ ಆಗಬೇಕು ಅಂದರೆ, ಇಷ್ಟು ಚೆನ್ನಾಗಿ ಬರಬೇಕು ಅಂದರೆ ಅದಕ್ಕೆ ಪ್ರಿಪರೇಷನ್ ಕೂಡ ಅದೇ ರೀತಿ ಇರಬೇಕು ಅಲ್ವಾ. ಸೊ ಪ್ರಿಪ್ರೇಷನ್ ಹೇಗಿತ್ತು ನಮ್ಮ ಆ್ಯನ್ಯುವಲ್ ಡೇ, ನಮ್ಮ ಸ್ಕೂಲ್ನಲ್ಲಿ ಆ್ಯನ್ಯುವಲ್ ಡೇ ಪ್ರಿಪ್ರೇಷನ್ ಹೇಗಿತ್ತು ನೋಡ್ತಾ ಬರೋಣ. ಇವಾಗ ಡ್ಯಾನ್ಸ್ ಪ್ರಾಕ್ಟೀಸ್ನ ಕ್ಲಾಸ್ ರೂಮಲ್ಲಿ ಮಾಡಿಬಿಟ್ಟು ಬೇರೆ ಎಲ್ಲೋ ಪ್ಲೇಸಲ್ಲಿ ಮಾಡಿ ಡೈರೆಕ್ಟಾಗಿ ಸ್ಟೇಜ್ ಮೇಲೆ ಬಂದು ನಿಂತರೆ ಎಂಥವ್ರಿಗೂ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ, ಅಷ್ಟು ಕಂಫರ್ಟಬಲ್ ಆಗಲ್ಲ ಮಾಡೋದಕ್ಕೆ. ಹಾಗಾಗಿ 2 days ಮುಂಚೆನೇ ಸ್ಟೇಜನ್ನು ಸೆಟ್ ಮಾಡಿಸ್ಬಿಟ್ಟಿದ್ರು ಸ್ಕೂಲಲ್ಲಿ. ಹಾಗಾಗಿ ಮಕ್ಕಳು ಸ್ಟೇಜ್ ಮೇಲೇ ಪ್ರಾಕ್ಟೀಸ್ ಮಾಡ್ತಿದ್ರು 2 days. ಹಂಗಾಗಿ ಅವ್ರಿಗೆ ಅದೊಂದು ಭಯ ಇರಲಿಲ್ಲ, ನಾವು ಸ್ಟೇಜ್ ಮೇಲೆ ಮಾಡ್ತಿದ್ದೀವಿ ಅಂತ ಆಗಲಿ, ಅಥವಾ ಪ್ಲೇಸ್ಮೆಂಟ್ ಆಗಿರ್ಬೋದು, ಎಲ್ಲಿ ನಿಲ್ಲೋದು, ಹೇಗೆ ನಿಲ್ಲೋದು, ಪ್ರಾಪರ್ಟೀಸ್ನ ಹೇಗೆ ಯೂಸ್ ಮಾಡ್ಕೊಳ್ಳೋದು, ಎಲ್ಲಿ ಇಟ್ಕೊಳ್ಳೋದು ಅನ್ನೋದ್ರಿಂದ ಹಿಡಿದು ಅವ್ರಿಗೆ ಒಂದು ಕ್ಲಿಯರ್ ಐಡಿಯಾ ಬಂತು. ಆ ಸ್ಟೇಜನ್ನು ಮುಂಚೆನೇ ಅವರು ಸೆಟ್ ಮಾಡಿಸಿದ್ರಿಂದ ಆ ಸ್ಟೇಜ್ ಪಕ್ಕದಲ್ಲಿ ಲೆಫ್ಟ್ ಸೈಡೇ ಅವರು ಒಂದು ಶಾಮಿಯಾನ ಸೆಟ್ ಹಾಕ್ಸಿದ್ರು. ಅದು ಏನಕ್ಕೆ ಅಂದರೆ ಕಾಸ್ಟ್ಯೂಮ್ ಹಾಕ್ಕೊಂಡು ಬಂದ ತಕ್ಷಣ ಮಕ್ಕಳು ಮೇಕಪ್ಗೆ ಎಂಟ್ರಿ ಆಗ್ತಾರೆ. ಮೇಕಪ್ ಆದ ತಕ್ಷಣ ನೆಕ್ಸ್ಟು ಎಂಟ್ರಿನೇ ಸ್ಟೇಜ್ ಸಿಗಬೇಕು, ಆ ಥರ ಸೆಟ್ ಮಾಡಿಸಿದ್ರು. ಸೊ ಹಂಗಾಗಿ ಹೆಲ್ಪ್ ಆಯಿತು, ತುಂಬ ಚೆನ್ನಾಗಿತ್ತು. ಮತ್ತು ಏನು ಮಾಡಿದರು ಅಂದರೆ ನಮಗೆ ಕ್ಲಾಸ್ ವೈಸ್ ಡ್ಯಾನ್ಸಸ್ಗಳನ್ನ ಅವರು ಡಿಸ್ಟ್ರಿಬ್ಯೂಟ್ ಮಾಡಿದರು. ಇವಾಗ ಸಪೋಸ್ 3rd ಸ್ಟ್ಯಾಂಡರ್ಡ್ಗೇನು ಭಸ್ಮಾಸುರ, 8th ಸ್ಟ್ಯಾಂಡರ್ಡ್ಗೆ ದಶಾವತಾರ, ಆ ಥರ ಅವರು ಇವಾಗ 4th ಸ್ಟ್ಯಾಂಡರ್ಡ್ಗೇನು ಕೃಷ್ಣ ಥೀಮ್ ಅನ್ನೋ ಥರ ಅವರು ಪರ್ ಕ್ಲಾಸು ಡಿವೈಡ್ ಮಾಡಿದರು ಸಾಂಗ್ಸನ್ನು. ಇವಾಗ ಅವರು ಒಂದು 8 to 10 ಮೆಂಬರ್ಸ್ ಇದ್ದರು ಡ್ಯಾನ್ಸರ್ಸು. ಅಷ್ಟು ಜನನೂ ಅಷ್ಟು ಮಕ್ಕಳಿಗೂ ಕಲಿಸ್ಬೇಕು ಅಂದಿದ್ದರೆ ತುಂಬ ಟೈಮ್ ಬೇಕಾಗಿರ್ತಿತ್ತು. ಒಂದು 3 ತಿಂಗಳು 4 ತಿಂಗಳಿಂದನೂ ಕಲಿಸ್ಬೇಕಾಗಿತ್ತು ಹಂಗೆ ನೋಡೋಕೆ ಹೋದರೆ.
ಹಾಗಾಗಿ ಅವ್ರೇನು ಮಾಡ್ತಿದ್ರು ಅಂದರೆ ಸ್ಟಾರ್ಟಿಂಗು ಫಸ್ಟ್ ನಮಗೆ ಡ್ಯಾನ್ಸನ್ನು ಕಲಿಸ್ಬಿಟ್ಟು ಸ್ಟೆಪ್ಸ್ ಎಲ್ಲ ಏನೇನು ಮೈನ್ ಮಾಡೋದಿರುತ್ತೋ ಪ್ರತಿಯೊಂದನ್ನು ತೋರಿಸ್ಬಿಟ್ಟು ಹೋಗೋರು. ಅದರ ನೆಕ್ಸ್ಟ್ ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿ ಅವ್ರು ಕ್ಲಾಸ್ ಟೀಚರಿಗೆ ಕೊಡ್ತಿದ್ರು. ಇವಾಗ ಸಪೋಸ್ ಇವಾಗ ಈ ಕೃಷ್ಣ ಥೀಮ್ ಏನಿತ್ತು 4th ಸ್ಟ್ಯಾಂಡರ್ಡ್ದು ಅದು ನನಗೆ, ಸೊ ಅವ್ರಿಗೆ ಕಂಪ್ಲೀಟ್ ಅವ್ರಿಗೆ ಪ್ರಾಕ್ಟೀಸ್ ಮಾಡಿಸೋದಾಗಿರ್ಬೋದು ಮಕ್ಕಳಿಗೆ, ಅದನ್ನು ನಾನು ಮಾಡಬೇಕಿತ್ತು ಆ ಥರ. ಹಾಗಾಗಿ ಇನ್ನೂ ಕೆಲಸ ಈಸಿ ಆಯಿತು. ನಾವು ಟೀಚರ್ಸ್ ರೆಸ್ಪಾನ್ಸಿಬಿಲಿಟಿ ತಗೊಂಡು ಮಕ್ಕಳಿಗೆ ಕಲಿಸಿದ್ರಿಂದ ಇನ್ನೂ ಪರ್ಫಾಮೆನ್ಸು ಚೆನ್ನಾಗಿ ಬಂದವು. ಮತ್ತು ನಾನು ಆ್ಯಂಕರಿಂಗ್ ಮಾಡೋದಕ್ಕೆ ನಮ್ಮ ಸ್ಕೂಲ್ ಕಡೆಯಿಂದ ಮೋನಿಕಾ ನಾಗರಾಜ್ ಅಂತ ಇದ್ದಾರೆ, ಅವ್ರನ್ನ ಕರೆಸಿದ್ರು. ನನಗಂತೂ ಪರ್ಸ್ನಲಿ ತುಂಬ ಇಷ್ಟ ಆದರು ಅವರು. ಅವರ ವಾಯ್ಸ್ ಇರ್ಬೋದು, ಅವರು ನಡೆಸ್ಕೊಟ್ಟಂಥ ರೀತಿ ಇರ್ಬೋದು, ಕಾರ್ಯಕ್ರಮನ ತುಂಬ ಚೆನ್ನಾಗಿ ನಡೆಸ್ಕೊಟ್ರು. ಭಾಳ ಖುಷಿ ಆಯಿತು ನನಗೆ. ಅವ್ರ ಔಟ್ಫಿಟ್ ಆಗಿರ್ಬೋದು, ಅವರ ಟ್ಯೂನ್ ಬರ್ತಿದ್ದಿದ್ದಾಗಿರ್ಬೋದು, ಅವರು ಏನೋ ತುಂಬ ದಿನದಿಂದ ಗೊತ್ತೇನೋ, ಎಲ್ಲರೂ ಗೊತ್ತೇನೋ, ಪ್ರತಿಯೊಂದು ಗೊತ್ತೇನೋ ಅನ್ನೋ ಥರ ಅವರು ಮಾತಾಡ್ತಿದ್ರು. ಅವ್ರು ಕೂಡ ನ್ಯೂವನ್ನೇ, ಬಟ್ ಸ್ಟಿಲ್ ಅವ್ರಿಗೆಲ್ಲ ಗೊತ್ತಿರೋ ಥರ, ತುಂಬ ದಿನವೇ ಇಲ್ಲಿ ಇರೋ ಥರನೇ ಅವ್ರದ್ದು ಮಾತಾಡ್ತಿದ್ರು ಆ್ಯಂಕರಿಂಗಲ್ಲಿ. ತುಂಬ ಖುಷಿಯಾಯಿತು. ಕಾರ್ಯಕ್ರಮ ಅಷ್ಟು ಚೆನ್ನಾಗಿ ಬಂದಿದ್ದಕ್ಕೆ ಅವರು ಒಂದು ರೀಸನ್ ಅಂತಲೇ ಹೇಳ್ಬೋದು. ಎಲ್ಲ ಟೀಚರ್ಸು ಈ ಸ್ಯಾರಿ ಸೆಲೆಕ್ಟ್ ಮಾಡಿದರು. ನನಗಿಷ್ಟ ಆಗಿರಲಿಲ್ಲ ಸ್ಟಾರ್ಟಿಂಗು. ಏನಪ್ಪ ಇದು ಅಜ್ಜಿ ಕಾಲದ ಸೀರೆ, ಎಲ್ಲ ಈ ಸೀರೆ ಸೆಲೆಕ್ಟ್ ಮಾಡಿಬಿಟ್ರಲ್ಲ, ಚೆನ್ನಾಗಿಲ್ಲ ಅಂತ ನನಗಿಷ್ಟನೇ ಆಗಿರಲಿಲ್ಲ. ಕಲರ್ ಆಗಲಿ ಏನೂ ನನಗಿಷ್ಟ ಆಗಿರಲಿಲ್ಲ. ಹಳೆ ಕಾಲದ ಸೀರೆ ಇಷ್ಟಪಟ್ರಲ್ಲ ಅಂತ ಅನ್ನಿಸ್ತಿತ್ತು. ಬಟ್ ಫಂಕ್ಷನಲ್ಲಿ ನೋಡಿದಾಗ ಫುಲ್ ಗ್ರ್ಯಾಂಡ್ ಲುಕ್ ಕೊಡ್ತಿತ್ತು ಸೀರೆ. ಸೊ ಖುಷಿ ಆಯಿತು ಅವಾಗ ಚೆನ್ನಾಗಿದೆ ಅಂತ.